ನೋಡಿ, ರಾಜ್ಯ ರಾಜಕೀಯದಲ್ಲಿ ಮತ್ತೆ ಶುರುವಾಗಿದೆ ಡಿಕೆ HDK ವಾರ್. ಸ್ವಲ್ಪ ದಿನದ ಮಟ್ಟಿಗೆ ತಣ್ಣಗಾಗಿತ್ತು. ಯಾವಾಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೋ ಮತ್ತೆ ರಾಜ್ಯದಲ್ಲಿ ಈ ಒಕ್ಕಲಿಗ ವಾರು ಶುರುವಾಗಿದೆ. ಡಿಕೆ ಶಿವಕುಮಾರ್ ಅವರು ಕೂಡ 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಪೆನ್ನು ಪೇಪರ್ ತಗೊಂಡು ಬರ್ದಿಟ್ಕೊಳ್ಳಿ ಅಂತನೂ ಕೂಡ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಮತ್ತೊಂದು ಕಡೆ HD ಕುಮಾರಸ್ವಾಮಿ ಅವರು ಮೈತ್ರಿ ಸರ್ಕಾರವೇ ರಚನೆಯಾಗೋದು 2028ಕ್ಕೆ, ನಾನು ಮತ್ತೊಮ್ಮೆ ಸಿಎಂ ಆಗ್ತೀನಿ ಅನ್ನುವ ಗುಂಗಲ್ಲೇ ಇದ್ದಾರೆ. ಅದರ ಜೊತೆಗೆ ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಶುರುವಾಗಿದೆ ಡಿಕೆ HDK ವಾರ್. ಇಬ್ಬರೂ ನಾಯಕರುಗಳು ಕೂಡ ಈ ಒಕ್ಕಲಿಗ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ. JDS ಒಕ್ಕಲಿಗ ವೋಟ್ ಬ್ಯಾಂಕ್ ಮೇಲೆ ಇಬ್ಬರೂ ಪ್ರಬಲ ನಾಯಕರುಗಳು ಕೂಡ ಕಣ್ಣಿಟ್ಟಿರೋದು. ಅದರಲ್ಲೂ ಕೂಡ ಮೈಸೂರು ಭಾಗದಲ್ಲಿ ಮಂಡ್ಯ, ಮೈಸೂರು, ಹಾಸನ ಅಲ್ಲೆಲ್ಲ ಬಹಳಷ್ಟು ಮಟ್ಟಿಗೆ ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಕ್ಷೇತ್ರ. ಸೊ ಕಳೆದ ಬಾರಿ ಏನಾಯ್ತು, 2023ರ ಚುನಾವಣೆಯಲ್ಲಿ ಮಂಡ್ಯ ಭಾಗವನ್ನ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಆವರಿಸ್ಕೊಳ್ಳುತ್ತೆ. ಮಂಡ್ಯ ಯಾವಾಗಲೂ ಕೂಡ JDSನ ಭದ್ರಕೋಟೆಯಾಗಿದ್ದಂಥದ್ದು. ಆ ಭದ್ರಕೋಟೆಯನ್ನ DK ಶಿವಕುಮಾರ್ ಅವರು ಛಿದ್ರ ಮಾಡ್ತಾರೆ. ಅಂದ್ರೆ JDS ಯಾವ ಜಾಗದಲ್ಲಿ ನೆಲೆ ಕಂಡುಕೊಂಡಿತ್ತೋ ಅಲ್ಲೆಲ್ಲ ಕಡೆನೂ ಕೂಡ ಕಾಂಗ್ರೆಸ್ ತನ್ನ ಕೈಚಳಕವನ್ನ ತೋರಿಸೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ 2028ಕ್ಕೆ ಆ ರೀತಿ ಆಗೋದಕ್ಕೆ ಬಿಡಬಾರ್ದು. ಕಾಂಗ್ರೆಸ್ ನಮ್ಮನ್ನ ಎಲ್ಲೆಲ್ಲಿ ಮೈನಸ್ ಮಾಡ್ಕೊಂಡು ಬಂದಿದ್ಯೋ ಅದರಲ್ಲೂ ನಾವು ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಒಕ್ಕಲಿಗರು, ಹಾಸನದಲ್ಲಿರಬಹುದು, ಮೈಸೂರಲ್ಲಿರಬಹುದು, ಮಂಡ್ಯ ಭಾಗದಲ್ಲಿರಬಹುದು, ಇಲ್ಲಿ ಮತ್ತೊಮ್ಮೆ JDS ಬಾವುಟವನ್ನ ಹಾರಿಸೋದಕ್ಕೆ HD ಕುಮಾರಸ್ವಾಮಿ ಅವರು ಕೂಡ ಈಗಿನಿಂದಲೇ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ರು ಕೂಡ ರಾಜ್ಯಕ್ಕೆ ಆಗಾಗ ಭೇಟಿ ಕೊಡ್ತಾ ಇದ್ದಾರೆ. ಸೊ ಯಾವ ಟೈಮಲ್ಲಿ ಸಂಪೂರ್ಣವಾಗಿ ರಾಜ್ಯದಲ್ಲೇ ಇರ್ತಾರೆ, ರಾಜ್ಯ ರಾಜಕೀಯಕ್ಕೆ ಮರಳುತ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಅವರು ಇಲ್ಲಿ ಬರಬೇಕು. 2028ಕ್ಕೆ ಮೈತ್ರಿ ಸರ್ಕಾರ ರಚನೆ ಆಗಬೇಕು ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡ ಮಟ್ಟದಲ್ಲಿದೆ. ಇವತ್ತಿಗೂ ಕೂಡ ಜನ ಪಕ್ಷಾತೀತವಾಗಿ ಅಂದ್ರೆ ಪಕ್ಷವನ್ನ ಬಿಟ್ಟು ಕುಮಾರಸ್ವಾಮಿ ಅವರನ್ನ ಇಷ್ಟಪಡ್ತಾರೆ. ಮತ್ತೊಮ್ಮೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಜನ ಕೂಡ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಈ ಇಬ್ಬರು ನಾಯಕರು, ಇಲ್ಲಿ ನಮ್ಮ CM DK ಶಿವಕುಮಾರ್ ಇರ್ಬೋದು, ಮಾಜಿ CM ಕುಮಾರಸ್ವಾಮಿ ಅವರು ಇರ್ಬೋದು, ಇಬ್ಬರೂ ನಾಯಕರಿಗೂ ಕೂಡ 2028ರ ಚುನಾವಣೆಯೇ ಇಬ್ರು ಕೂಡ ಟಾರ್ಗೆಟ್ ಆಗಿ ಇಟ್ಕೊಂಡಿರುವುದು. ಯಾಕಂದ್ರೆ ಕುಮಾರಸ್ವಾಮಿ ಅವರು ಪ್ರತಿ ಬಾರಿ ಹೇಳಿದ್ದಾರೆ 2023ರಲ್ಲಿ ನಮ್ಮ ಸ್ವಯಂಕೃತ ಅಪರಾಧದಿಂದ ಒಂದಷ್ಟು ಸೀಟ್ಗಳನ್ನ ಕಳ್ಕೊಂಡ್ವಿ. ಒಂದು 35 ಸೀಟ್ ಅಂತೂ ಬಂದೇ ಬರ್ತಾ ಇತ್ತು. 18-19ಕ್ಕೆ ನಾವು ಕುಸಿತಾ ಇರಲಿಲ್ಲ. ಅಲ್ಲಿ ನಾವು ಮಾಡಿರುವಂತಹ ಸ್ವಯಂಕೃತ ಅಪರಾಧಗಳು ಕೂಡ ಇದೆ. ನಾವು ಕೂಡ ಒಂದಷ್ಟು ಎಡವಿದ್ದೀವಿ. ಕೊನೆ ಮೂಮೆಂಟಲ್ ಫಂಡ್ ಇರಬಹುದು, ಎಲ್ಲ ವಿಚಾರವನ್ನ ಕೂಡ ಓಪನ್ ಆಗಿ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಇಬ್ಬರೂ ನಾಯಕರು ಕೂಡ 2028ರ ಚುನಾವಣೆಯನ್ನ ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದಾರೆ. ಮತ್ತೆ ಒಕ್ಕಲಿಗ ವಾರು ಶುರುವಾಗಿದೆ. DK ವರ್ಸಸ್ HDK ಅನ್ನುವಂಥದ್ದು. ಒಂದ್ ಕಡೆ ಇವ್ರು ಹೇಳ್ತಾರೆ 2028ಕ್ಕೆ ಮತ್ತೆ ನಮ್ದೇ ಸರ್ಕಾರ ಅಂತ, ಈ ಕಡೆ ಕುಮಾರಸ್ವಾಮಿ ಹೇಳ್ತಾರೆ ಇಲ್ಲ ಬ್ರದರ್, ನಮ್ದು ಸರ್ಕಾರ, ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳಿ. ಸೊ 2028ಕ್ಕೆ ಮತ್ತೆ HDK CM ಅಂತ ಘೋಷಣೆಯಾಗೋಗಿದೆ. ಮೈತ್ರಿ ಸರ್ಕಾರ ಬಂದ್ರೆ HD ಕುಮಾರಸ್ವಾಮಿ ಅವರೇ CM. ಈ ಕಡೆ DK ಶಿವಕುಮಾರ್ ಅವರು ಹೇಳ್ತಾರೆ ಇಲ್ಲ, 2 ವರ್ಷಕ್ಕೆ ಸೀಮಿತ ಅಲ್ಲ, 2028ಕ್ಕೆ ಮತ್ತೆ ಅವಕಾಶ ಕೊಡಿ, ಬರ್ದಿಟ್ಕೊಳ್ಳಿ, ಪೆನ್ನು ಪೇಪರ್ ತಗೊಂಡು 122 ಸೀಟ್ ಬರ್ತೀವಿ ಅಂತ ಆಲ್ರೆಡಿ ಬರ್ಸ್ಬಿಟ್ಟಿದ್ದಾರೆ. ನೋಡಿ, ಹಿಂಗೆ ಹೇಳಿದಾಗ ನಿಜ ಅನ್ಬಿಡುತ್ತೆ. ಯಾಕಂದ್ರೆ DK ಶಿವಕುಮಾರ್ ಅವರು 2023ರಲ್ಲೂ ಹೇಳಿದ್ರು 136 ಬರ್ತೀವಿ ಅಂತ ಹೇಳಿ, ಹಂಗೆ ಆಯ್ತು. ಸೊ ಹಂಗಾಗಿ DK ಶಿವಕುಮಾರ್ ಅವರ ಇತ್ತೀಚಿನ ಮಾತುಗಳನ್ನ ಕೇಳ್ತಾ ಇದ್ರೆ ಅದರಲ್ಲೂ ಅಜ್ಜಯ್ಯನ ಅನುಗ್ರಹ ಬೇರೆ ಸಿಕ್ಕಾಪಟ್ಟೆ ಇದೆ ನಮ್ಮ CM DK ಶಿವಕುಮಾರ್ ಸರ್ಗೆ. ಸೊ ಹಂಗಾಗಿ ನಿಜ ಆದ್ರೂ ಕೂಡ ಆಗಬಹುದು. ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ JDS ನೆಲೆ ಕಳೆದುಕೊಂಡಿದೆ. ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅನ್ನೋದು ಗೊತ್ತು. ಸೊ ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ JDS ಮತ್ತೆ ಚಿಗುರೊಡಿಬೇಕು, ಮತ್ತೆ ಪಕ್ಷ ಸಂಘಟನೆಗೆ ದಳಪತಿಗಳು ಮುಂದಾಗಿದ್ದಾರೆ. ಮಂಡ್ಯ ಭಾಗದಲ್ಲಿ ಮತ್ತೊಮ್ಮೆ
JDS ಅಲ್ಲಿ ಪಾರುಪತ್ಯವನ್ನ ಸಾಧಿಸಬೇಕಾಗತ್ತೆ. ಹಳೆ ಮೈಸೂರು ಭಾಗದಲ್ಲಿ JDSಗೆ ತಿರುಗೇಟು ಕೊಡೋದಕ್ಕೆ ಒಂದು ಕಡೆ CM DK ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ, ಮತ್ತೊಮ್ಮೆ ತಿರುಗೇಟನ್ನ ಕೊಡೋದಕ್ಕೆ. ಹಾಗಾಗಿ ಮತ್ತೊಮ್ಮೆ ಅವಕಾಶ ಕೊಡಿ, 2 ವರ್ಷಕ್ಕೆ ಸೀಮಿತ ಮಾಡಬೇಡಿ ಅಂತನೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇರೋದು ಜನರ ಬಳಿ. ಹಾಗಾಗಿ ಒಕ್ಕಲಿಗ ಸಮುದಾಯದಲ್ಲಿ ಪ್ರಾಬಲ್ಯ ತೋರಿಸೋದಕ್ಕೆ, ಯಾಕಂದ್ರೆ ಇಬ್ರು ಕೂಡ ಒಕ್ಕಲಿಗ ನಾಯಕರೇ, ಕುಮಾರಸ್ವಾಮಿ ಅವರು ಒಕ್ಕಲಿಗ ನಾಯಕರೇ, ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರು, CM DK ಶಿವಕುಮಾರ್ ಅವರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರು. ಹಾಗಾಗಿ ಒಕ್ಕಲಿಗ ಸಮುದಾಯದಲ್ಲಿ ಪ್ರಾಬಲ್ಯ ತೋರಿಸೋದಕ್ಕೆ ಇಬ್ರೂ ನಾಯಕರುಗಳು ಕೂಡ ಈಗ ಮುಂದಾಗಿದ್ದಾರೆ. ಈ ಹಿಂದೆನೂ ಕೂಡ ಪೆನ್ನು ಪೇಪರ್ ಕೊಡಿ ಅಂತ CM DK ಶಿವಕುಮಾರ್ ಅವರು ಹೇಳಿದ್ರು. ಸೊ 2028 ವಿಧಾನಸಭಾ ಚುನಾವಣೆಗೂ ಮುನ್ನ ಈಗ ಮುಂದಿನ CM ಫೈಟು ಶುರುವಾಗಿದೆ. ಸೊ ಒಟ್ಟಾರೆ ರಾಜ್ಯದ ಜನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ, ಯಾಕಂದ್ರೆ DK ಶಿವಕುಮಾರ್ ಅವರು ದೊಡ್ಡ ಮಟ್ಟದಲ್ಲಿ ಪ್ಲಾನಿಂಗ್ ಗಳನ್ನ ಇಟ್ಕೊಂಡಿದ್ದಾರೆ. ಬರೀ 2 ವರ್ಷಕ್ಕೆ ಸೀಮಿತ ಆದಂಗೆ ಕಾಣಿಸ್ತಾ ಇಲ್ಲ. ಅವರ ಮಾತು, ಅವರ ನಡೆನುಡಿ, ಅವರು ಅನ್ಕೊಂಡಿರುವಂಥದ್ದು ಎಲ್ಲವನ್ನ ಕೂಡ ಗಮನಿಸಿದ್ರೆ ಬರೀ 24 ತಿಂಗಳಿನ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಅನ್ಕೊಂಡಿಲ್ಲ. 2028ಕ್ಕೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಅದಾದ ನಂತರವೂ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವ ಪ್ಲಾನ್ ನಲ್ಲಿದ್ದಾರೆ. ಬಟ್ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ರೂ ಕೂಡ ರಾಜ್ಯದ ಕಡೆಗೆ ಗಮನ, ರಾಜ್ಯದಲ್ಲಿ ಆಗಾಗ ರಾಜ್ಯದ ಸಮಸ್ಯೆಗಳನ್ನ ಧ್ವನಿ ಎತ್ತುತ್ತಾ ಇರ್ತಾರೆ. ಅದರಲ್ಲೂ ಈ ಮೈಸೂರು ಭಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಎಲ್ಲಿ ನೆಲೆ ಕಳ್ಕೊಂಡಿದ್ವೋ ಅಲ್ಲಿಂದನೇ ಮತ್ತೆ ಶುರುವಾಗಬೇಕು ಅಂತ ಹೇಳಿ HDK ಕೂಡ ಪಣ ತಟ್ಟಿರೋದ್ರಿಂದ ಮತ್ತೆ DK ವರ್ಸಸ್ HDK ಫೈಟ್ ಶುರುವಾಗಿದೆ. ಯಾರಿಗೆ ಜನ ಮಣೆ ಹಾಕ್ತಾರೆ 2028 ಚುನಾವಣೆಯ ನಂತರವೇ ಗೊತ್ತಾಗಬೇಕಾಗತ್ತೆ. ಯಾರ ಕೈ ಮೇಲಾಗತ್ತೆ, ಯಾವ ಒಕ್ಕಲಿಗ ನಾಯಕನ ಕೈ ಮೇಲಾಗತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ನಿಮ್ಮ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮಾಡಬಹುದು. ಧನ್ಯವಾದ.